ಗುಡ್ ಆಫ್ಟರ್ನೂನ್ ಟು ಆಲ್ ಆಫ್ ಯು. ಇವತ್ತು ತುಂಬ ಒಂದು ಇಂಪಾರ್ಟೆಂಟ್ ಡೇ ಅಂತ ಹೇಳ್ಬೋದು ನಾವು. ಜಾಗ್ವಾರ್ ಗ್ರೂಪಿನ ಪರವಾಗಿ ನಾವು ಸೈನಿ ವರ್ಲ್ಡು ಅವರು ನಮ್ಮ ಜಾಗ್ವಾರ್ ಪಾರ್ಟ್ನರು ಮೋರ್ ದ್ಯಾನ್ 15 ಇಯರ್ಸು. ಜಾಗ್ವಾರ್ ಗ್ರೂಪಿನ ಪರವಾಗಿ ಅವರಿಗೆ ಒಂದು ಶುಭ ಹಾರೈಸ್ತಾ ಇದ್ದೀವಿ. ಇವತ್ತು ನೀವು ಇಲ್ಲಿ ನೋಡ್ತಿರುವ ಹಾಗೆ ನಾವು ಜಾಗ್ವಾರ್ನ ಒಂದು ಶೋರೂಮನ್ನು ಓಪನ್ ಮಾಡಿದ್ದೀವಿ. ನಿಮಗೆ ಗೊತ್ತಿರುವ ಹಾಗೆ ಜಾಗ್ವಾರ್ ನಾವು ಕಂಪ್ನಿ ನಾವು ಹೇಳ್ತೀವಿ ಕಂಪ್ಲೀಟ್ ಬಾತ್ರೂಮ್ ಆ್ಯಂಡ್ ಕಂಪ್ಲೀಟ್ ಲೈಟಿಂಗ್ ಸೊಲ್ಯೂಷನ್ಸ್ ಅಂತ. ನಮ್ಮ ಕಂಪನಿ ಇವತ್ತಿನ ದಿವಸ ಮೋರ್ ದ್ಯಾನ್ 56 ಕಂಟ್ರೀಸ್ನಲ್ಲಿ ಆಪ್ರೇಟ್ ಮಾಡ್ತಾಯಿದ್ದೀವಿ ನಾವು. ಸೊ ನಾವು ಹೇಳುವ ಪ್ರಕಾರ ನಮ್ಮದು ಜಾಗ್ವಾರ್ ಒಂದು ಇಂಡಿಯನ್ ಬ್ರ್ಯಾಂಡ್ ಮಾತ್ರ ಅಲ್ಲ, ಇದು ಇವತ್ತಿನ ದಿವಸ ಒಂದು ಗ್ಲೋಬಲ್ ಬ್ರ್ಯಾಂಡ್ ಆಗಿ ಜಗತ್ತಿನ ಮೋರ್ ದ್ಯಾನ್ 50 ಕಂಟ್ರೀಸ್ನಲ್ಲಿ ನಾವು ಆಪ್ರೇಟ್ ಮಾಡ್ತಾಯಿದ್ದೀವಿ. ಈಗ ಜಾಗ್ವಾರ್ ಗ್ರೂಪು ಮತ್ತು ಸೈನಿ ವರ್ಲ್ಡು ಈ ಒಂದು ರಿಲೇಷನ್ಶಿಪ್ಪು ಆಲ್ಮೋಸ್ಟ್ ಐ ಥಿಂಕ್ ಮೋರ್ ದ್ಯಾನ್ 15 ಇಯರ್ಸ್ ಅಂತ ಹೇಳ್ಬೋದು. ನನಗೆ ನೆನಪಿರೋ ಹಾಗೆ ಐ ಥಿಂಕ್ 2011-12ನಲ್ಲಿ ನಾವು ಈ ಸೈನಿ ವರ್ಲ್ಡು, ಮೊದಲು ಸೈನಿ ವರ್ಲ್ಡ್ ಅಂತ ಇರಲಿಲ್ಲ, ಅದು ನ್ಯೂ ಮಾತಾಜಿ ಅಂತ ಒಂದು ಸ್ಟೋರ್ ಇತ್ತು. ಚಿಕ್ಕದಾಗಿತ್ತು ಸ್ಟೋರು, ತುಂಬ ಚಿಕ್ಕದಾಗೇ ಇತ್ತು. ಬಟ್ ಆವತ್ತಿನ ಡೇಟ್ನಲ್ಲಿ ಸೈನಿ ವರ್ಲ್ಡ್ ಏನು ನಮ್ಮ ಇವರೆಲ್ಲ ನಮ್ಮ ಜೊತೆಗಿದ್ದಾರೆ ಇವತ್ತಿನ ಡೇಟ್ನಲ್ಲಿ. ಅವರು ಒಂದು 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 ಏನು ಹೇಳ್ತೀವಿ ನಾವು ಅಂತಂದರೆ ಅವ್ರದ್ದೊಂದು ಲೆವೆಲ್ ಆಫ್ ಎನರ್ಜಿ ಇದೆಲ್ಲ ನೋಡಿಬಿಟ್ಟು ನಮಗೂ ಅನ್ನಿಸ್ತು ಈ ಡೀಲರ್ ಮಾಡಿದ್ರೆ ಐ ಥಿಂಕ್ ಅವರು ತುಂಬ ಚೆನ್ನಾಗೇ ಮಾಡ್ತಾರೆ, ಅವ್ರ ಜೊತೆಗೆ ನಮ್ಮ ಬ್ರ್ಯಾಂಡು ತುಂಬ ಒಂದು ದಿವಸದಲ್ಲಿ ಮುಂದಕ್ಕೆ ಹೋಗುತ್ತೆ ಅಂತ ಹೇಳ್ಬಿಟ್ಟು. ಸೊ 15 ಇಯರ್ಸ್ ನಂತರ ನಾವು ನೋಡಬೇಕಿದ್ರೆ ಒಂದು 400 ಸ್ಕ್ವೇರ್ ಫೀಟ್ನಲ್ಲಿ ಏನು ಒಂದು ಶಾಪ್ ಇತ್ತು, ಒಂದು ಶೋರೂಮ್ ಇತ್ತು. ಇವತ್ತಿನ ಡೇಟ್ನಲ್ಲಿ ಈ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ, 5 ಫ್ಲೋರ್ಸ್ ಇದೆ, 35,000 ಸ್ಕ್ವೇರ್ ಫೀಟ್ನಲ್ಲಿ ಈ ಒಂದು ಶೋರೂಮು ಬೆಳೆದಿದೆ. ಒಂದು 200 ಸ್ಕ್ವೇರ್ ಫೀಟ್ನಲ್ಲಿ ಏನೊಂದು ಜಾಗ್ವಾರ್ ಅಂತ ಡಿಸ್ಪ್ಲೇ ಏನಿತ್ತು, ಇವತ್ತಿನ ಡೇಟ್ನಲ್ಲಿ ಒಂದು 5,000 ಸ್ಕ್ವೇರ್ ಫೀಟ್ನಲ್ಲಿ ಡಿಸ್ಪ್ಲೇ ಆಗಿದೆ. ಈಗ ನಾವು ಮಾಡಿರುವ ಈ ಡಿಸ್ಪ್ಲೇ ಏನಿದೆ ಇದು ನಾವು ಇಂಟರ್ನ್ಯಾಷನಲ್ ಕ್ಲಾಸ್ ಅಂತ ಹೇಳ್ತೀವಿ. ಇವತ್ತಿನ ಡೇಟ್ನಲ್ಲಿ ಈ ಶೋರೂಮು ನಮ್ಮ ಇಂಡಿಯಾದಲ್ಲಿ ಒನ್ ಆಫ್ ದ ಬೆಸ್ಟ್ ಶೋರೂಮ್ಸ್ ಅಂತ ನಾವು ಹೇಳ್ಬೋದು. ಈಗ ನಾವು ಶೋರೂಮ್ ಮಾಡಿದ್ದೀವಿ, ಬಟ್ ಈ ಶೋರೂಮು ಯಾವ ಥರ ಆಯಿತು, ಇದರಲ್ಲಿ ಸೈನಿ ವರ್ಲ್ಡಿನ ಒಂದು ಏನು ರೋಲ್ ಇದೆ, ಇವರು ಈ ಥರ ಈ ಪ್ರಮಾಣದಲ್ಲಿ ಯಾವ ಥರ ಬೆಳೆದ್ರು, ಇದು ಹೇಳಲಿಕ್ಕೆ ನಾನು ಒಂದು 2 ನಿಮಿಷ ತಗೋತೀನಿ. ಅವರು ಇವತ್ತಿನ ಡೇಟ್ನಲ್ಲಿ ಅವ್ರು ಸಿಲ್ವರ್ ಜೂಬ್ಲಿ 25ನೇ ವರ್ಷವನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಆ್ಯಸ್ ಎ ನ್ಯೂ ಮಾತಾಜಿ ಸೈನಿ ವರ್ಲ್ಡ್ ಅಂತ ಹೇಳಿಬಿಟ್ಟು ಆ್ಯಸ್ ಎ ಫರ್ಮು. ಐ ಥಿಂಕ್ ನನ್ನ ತಿಳಿದಿರೋ ಮಟ್ಟಿಗೆ 1-2-3 ಕ್ವಾಲಿಟೀಸ್ ಅಂತ ಹೇಳ್ತೀವಿ ಒಂದು ಬಿಸ್ನೆಸ್ ಮೆನ್ನು ಎಂಟ್ರಪ್ರಿನರ್ಸ್ನಲ್ಲಿ. ಅವ್ರಿಗೆ ಮೊದಲಿನಿಂದಲೂ ಒಂದು ಸಣ್ಣ ಶೋರೂಮ್ನಿಂದ ಒಂದು ದೊಡ್ಡ ಶೋರೂಮ್ ಮಾಡಬೇಕಂತ ಹೇಳ್ಬಿಟ್ಟು ಒಂದು ದೊಡ್ಡ ಬಿಗ್ ಡ್ರೀಮ್ ಇತ್ತು, ಒಂದು ಬಿಗ್ ಗೋಲ್ ಇತ್ತು. ಆ ಗೋಲನ್ನು ಅವರು ಮಾಡ್ಕೊಬಿಟ್ಟು ಬಂದರು. ನಂಬರ್ 1. ಸೆಕೆಂಡ್ ಒನ್ ಏನು ಅಂತಂದರೆ ನಾವು ಕಸ್ಟಮರ್ ಸರ್ವಿಸ್ ಅಂತ ಹೇಳ್ತೀವಿ. ಕಸ್ಟಮರ್ ಸರ್ವಿಸ್ ಅಂತಂದರೆ ಒಂದು ಕಸ್ಟಮರ್ ಒಂದು ಶೋರೂಮಿಗೆ ಬಂದ ನಂತರ ಆ ಕಸ್ಟಮರ್ಸಿಗೆ ಯಾವ ಥರ ಒಂದು ಸರ್ವಿಸನ್ನು ಕೊಡಬೇಕು. ಫೈನಲಿ ರಿಟೇಲ್ ಕಸ್ಟಮರ್ ಇವತ್ತಿನ ಡೇಟ್ನಲ್ಲಿ ಪ್ರಾಡಕ್ಟ್ ಮಾತ್ರ ನೋಡಲ್ಲ, ಪ್ರಾಡಕ್ಟಿನ ಜೊತೆಗೆ ಒಂದು ಡೀಲರ್ ಯಾವ ಥರ ಒಂದು ಸರ್ವಿಸ್ ಕೊಡ್ತಾರೆ ಹೇಳೋದು ನೋಡ್ತಾರೆ ಅವರು. ಐ ಥಿಂಕ್ ಪ್ರಾಡಕ್ಟು, ಸರ್ವೀಸು ಆ್ಯಂಡ್ ಅವ್ರದ್ದು ಒಂದು ಲೆವೆಲ್ ಆಫ್ ಬಿಸ್ನೆಸ್ ಒಂದು ಇನ್ವಾಲ್ವ್ಮೆಂಟು ಪ್ಲಸ್ಸು ಎವ್ರಿ ಟೈಮ್ ನಾವು ಅವ್ರು ಬಂದುಬಿಟ್ಟು ಅವ್ರ ಜೊತೆಗೆ ಮಾತಾಡಬೇಕಿದ್ರೆ ನಮಗೇನು ಅನಿಸುತ್ತೆ ಅಂತಂದರೆ ನಾವು ಒಂದು ಒಳ್ಳೆ ಡೀಲರ್ ಜೊತೆಗೆ ವರ್ಕ್ ಮಾಡ್ತಾಯಿದ್ದೀವಿ. ಎವ್ರಿ ಟೈಮ್ ನಮ್ಮ ಹತ್ರ ಕೇಳೋ ಕ್ವಶನ್ ಏನು ಅಂತಂದರೆ, ಸರ್ ನಾವು ಇವತ್ತು ಇಷ್ಟು ಮಾಡಿದ್ದೀವಿ, ಈ ಬಿಸ್ನೆಸ್ಸನ್ನು ನಾವು ಮುಂದೆ ಹೇಗೆ ಮಾಡ್ಕೊಂಡು ಹೋಗ್ಬೋದು ಅಂತ. ಓಕೆ, ಐ ಥಿಂಕ್ ಫ್ರಾಮ್ ಎ ಬಿಸ್ನೆಸ್ ಪರ್ಸ್ಪೆಕ್ಟಿವ್ ಎ ಬಿಸ್ನೆಸ್ ಮೆನ್ಸ್ ಹಂಗರ್ ಟು ಡೂ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನಾವು ಎವ್ರಿ ಟೈಮ್ ನಾವು ಏನಾದರೂ ಒಂದು ಸಜೆಷನ್ ಕೊಟ್ಟರೆ, ಸರ್ ಈ ಥರ ಮಾಡೋಣ, ಈ ಥರ ಮಾಡೋದ್ರಿಂದ ಡೆವಲಪ್ಮೆಂಟನ್ನು ನಾವು ಮಾಡ್ಬೋದು ಅಂತಂದರೆ ನೆಕ್ಸ್ಟ್ ಟೈಮ್ ಬಂದುಬಿಟ್ಟು ನಾವು ಮೀಟಿಂಗಿಗೆ ಕೂತ್ಕೊಳ್ಳೋದಾಗ ಅವ್ರು ಹೇಳ್ತಾರೆ, ಸರ್ ನೀವು ಲಾಸ್ಟ್ ಟೈಮ್ ಬಂದಾಗ ಈ ಥರ ಹೇಳಿದ್ರಿ, ನಾವು ಈ ಥರವನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಬಿಟ್ಟು ಬಂದಿದ್ದೀವಿ ಅಂತ. ಓಕೆ, ಸೊ ಆನ್ ಬಿಹಾಫ್ ಆಫ್ ಜಾಗ್ವಾರ್ ಗ್ರೂಪ್ ಐ ವಿಶ್ ಫ್ರಮ್ ಬಾಟಮ್ ಆಫ್ ದ ಹಾರ್ಟ್, ವಿಶ್ ಯು ಆಲ್ ದ ಬೆಸ್ಟ್. ಐ ಆಮ್ ಶ್ಯೂರ್ ಎ ಗೋಲ್ಡನ್ ಪೀರಿಯಡ್ has just started. You continue on this journey. We would like to see you as a big firm, not just in Bangalore. Let God bless you with all the prosperity, happiness, progress and everything. You emerge as one of the largest dealers across the country. Okay, right? Thank you so much. Now,
ಶೋರೂಮ್ ಏನು ಮಾಡಿದ್ದೀವಿ ನಾವು ಇವತ್ತಿನ ಡೇಟ್ನಲ್ಲಿ, ನಾವು ಒಂದು ಮಾತನ್ನು ಹೇಳಿದೆ, ಇವತ್ತಿನ ಡೇಟ್ನಲ್ಲಿ ಒಂದು ಇಂಟರ್ನ್ಯಾಷನಲ್ ಕ್ಲಾಸ್ ಶೋರೂಮ್ ಅಂತ. ಮೈ ರಿಕ್ವೆಸ್ಟ್ ಟು ಆಲ್ ದ ಪೀಪಲ್ probably who are listening to me, maybe this video audio will go to a lot of people. My request to everybody is all customers ಅಂದರೆ ಕಸ್ಟಮರು ಎಂಡ್ ಯೂಸರ್ ಇರ್ಬೋದು, ಆರ್ಕಿಟೆಕ್ಟ್ ಇರ್ಬೋದು, ಎಂಜಿನಿಯರ್ ಇರ್ಬೋದು, ಸ್ಪೆಸಿಫೈಯರ್ ಇರ್ಬೋದು, ಬಿಲ್ಡರ್ ಇರ್ಬೋದು, ಪ್ಲಂಬರ್ಸ್ ಇರ್ಬೋದು, ಈ ಶೋರೂಮಿಗೆ ಬನ್ನಿ. ಈ ಶೋರೂಮ್ನಲ್ಲಿ ಜಾಗ್ವಾರ್ ಗ್ರೂಪ್ನಲ್ಲಿ ಏನು ಪ್ರಾಡಕ್ಟ್ಸ್ ಇದೆ ಅದೆಲ್ಲ ಪ್ರಾಡಕ್ಟ್ಸು ಇದೆ. ಜಸ್ಟ್ ಡಿಸ್ಪ್ಲೇ ಫಾರ್ಮ್ಯಾಟ್ನಲ್ಲಿಲ್ಲ, ತುಂಬ ಪ್ರಾಡಕ್ಟ್ಸು ಲೈವ್ನಲ್ಲಿದೆ. ಲೈವ್ ಫಾರ್ಮ್ಯಾಟ್ ಅಂತ ಹೇಳ್ತೀವಿ. ಇವತ್ತಿನ ಡೇಟ್ನಲ್ಲಿ ಒಂದು ಕಸ್ಟಮರ್ಸಿಗೆ ಒಂದು ಎಕ್ಸ್ಪೀರಿಯನ್ಸ್ ಬೇಕು. ಅವ್ರು ಜಸ್ಟ್ ನೋಡಿದ್ರೆ ಆಗೋದು, ನೋಡಿಬಿಟ್ಟು ಎಕ್ಸ್ಪೀರಿಯನ್ಸನ್ನು ಮಾಡಬೇಕು. ಐ ಆಮ್ ಶ್ಯೂರ್ ಇಲ್ಲಿ ಏನು ನಾವೊಂದು ಶೋರೂಮನ್ನು ಕ್ರಿಯೇಟ್ ಮಾಡಿದ್ದೀವಿ, ಐ ಥಿಂಕ್ ದ ಎಂಟೈರ್ ಅವರ್ ಕನ್ಸ್ಯೂಮರ್ ಬೇಸ್ ಕ್ಯಾನ್ ಕಮ್ ಓವರ್ ಹಿಯರ್, ದೇ ಕ್ಯಾನ್ ಎಕ್ಸ್ಪೀರಿಯನ್ಸ್, ಆ್ಯಂಡ್ ದೆನ್ ಐ ಆಮ್ ಶ್ಯೂರ್ ದೇ ವಿಲ್ ಗಿವ್ ಯು ವಂಡರ್ಫುಲ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್. ಸೊ ಒನ್ಸ್ ಅಗೇನ್ ವಿಶ್ ಯು ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನಮ್ಮ ಹೆಸರು ಓಂ ಪ್ರಕಾಶ್ ಅಂತ. ಸೊ ನಮ್ಮದು ಆ್ಯಕ್ಚುಲಿ ಏನಂದರೆ ಇದು ಒಂದು ಫ್ಯಾಮಿಲಿ ಬಿಸ್ನೆಸ್. ಸೊ ನಾವು ಆಲ್ರೆಡಿ ನಮ್ಮ ಬ್ರೋದರ್ಸ್ ಅವರೆಲ್ಲ 96ಗೆ ಎಲ್ಲ ಬೆಂಗಳೂರು ಬಂದುಬಿಟ್ಟಿದ್ದಾರೆ. ಸೊ ನಾವು 2000ಗೆ ನಮ್ಮದು ಆನ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀವಿ. 2000ಇಂದ 2019 ಅವ್ರಿಗೆ ನ್ಯೂ ಮಾತಾಜಿ ಹಾರ್ಡ್ವೇರ್ದು ಆ ಬಿಸ್ನೆಸ್ನ ನಡೆಸಿದ್ದೀವಿ. ಸೊ 2019ಗೆ ಸನಿ ವರ್ಲ್ಡನ್ನು ಇದು ಒಂದು ಶೋರೂಮ್ ಓಪನ್ ಮಾಡಿದ್ದೀವಿ. ಯಾಕಂದರೆ ಕಸ್ಟಮರ್ ಡಿಮಾಂಡ್ ಇತ್ತು ಅಲ್ಲಿ. ಇದು ಚಿಕ್ಕ ಶೋರೂಮ್ ಇದೆ, ಕ್ಯಾಟ್ಲಾಗಲ್ಲಿ ಎಲ್ಲ ಪ್ರಾಡಕ್ಟ್ನ ನಾವು ಇದು ಮಾಡೋಕ್ಕಾಗಲ್ಲ. ಸೊ ದಯವಿಟ್ಟು ಸ್ವಲ್ಪ ಲಾರ್ಜ್ ರೇಂಜಲ್ಲಿ ಡಿಸ್ಪ್ಲೇ ಇದ್ದರೆ ನಾವು ಟಚ್ ಆ್ಯಂಡ್ ಫೀಲ್ ಮಾಡಿ ನೋಡ್ಬೋದು ಅಂದ್ಬಿಟ್ಟು, ಸೊ ಬೇಸ್ ಆನ್ ಕಸ್ಟಮರ್ ಡಿಮಾಂಡ್ ಮೇಲೆ ನಾವು ಸನಿ ವರ್ಲ್ಡ್ ಅಂತ ಒಂದು ಸರ್ಜಾಪುರ್ ರೋಡ್ ಧಮ್ಸಂದ್ರ ಸರ್ಕಲ್ ಹತ್ರ ಅರೌಂಡ್ 50,000 ಸ್ಕ್ವೇರ್ ಫೀಟಲ್ಲಿ ದೊಡ್ಡ ಶೋರೂಮ್ ಓಪನ್ ಮಾಡಿದ್ದೀವಿ. ಸೊ ಇದರಲ್ಲಿ ಏನಂದರೆ ಇವಾಗ ಈ ಶೋರೂಮಲ್ಲಿ ಕಂಪ್ಲೀಟ್ ಹೋಮ್ ಸೊಲ್ಯೂಷನ್. ಯಾರಾದರೆ ಮನೆ ಕಟ್ತಾ ಇದ್ದಾರೆ ಅಂದರೆ ಆ ಬೇಸಸಲ್ಲಿ ಅವ್ರಿಗೆ 10 ಜಾಗ ಹೋಗೋ ಅವಶ್ಯಕತೆ ಇಲ್ಲ. ಯಾಕಂದರೆ ಈ ಟೈಮಲ್ಲಿ ಯಾರ ಹತ್ರ ಟೈಮ್ ಇಲ್ಲ. ಮೇನು ದುಡ್ಡು ಸಿಕ್ಬಿಡುತ್ತೆ, ಬಟ್ ಟೈಮ್ ಸಿಕ್ಕಲ್ಲ. ಸೊ ಆ ಬೇಸಸಲ್ಲಿ ನಾವೇನು ಮಾಡಿದ್ದೀವಿ ಅಂದರೆ ಆಲ್ ದಿ ಬ್ರ್ಯಾಂಡ್ಸ್ ಲೈಕ್ ಹಾರ್ಡ್ವೇರು, ಸ್ಯಾನಿಟ್ರಿ ವೇರು, ಟೈಲು, ಪ್ಲೈವುಡ್ಡು, ಲ್ಯಾಮಿನೇಟು, ಮನೆ ರಿಲೇಟೆಡ್ ಏನೇನು ರಿಕ್ವೈರ್ಮೆಂಟ್ಗಳು ಇದೆ ಎಲ್ಲನೂ ಲೈವ್ ಡಿಸ್ಪ್ಲೇ ಮಾಡಿದ್ದೀವಿ. ಸೊ ಇಲ್ಲಿ ಕಸ್ಟಮರ್ ಬಂದರೆ ಟಚ್ ಆ್ಯಂಡ್ ಫೀಲ್ ಮಾಡಿನೇ ಅವರು ನೋಡ್ಬೋದು. ಅದು ಆದಮೇಲೆ ನಾವು 2023ಗೆ ಡಿವೋಕ್ ಹೋಮ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಹೋಲ್ಸೇಲಾಗೆ ಮಾಡಬೇಕು ಅಂತಬಿಟ್ಟು ನಮ್ಮದು ಆನ್ ಬ್ರ್ಯಾಂಡಾಗೆ ಮಾಡೋಣ ಅಂತಬಿಟ್ಟು ಮಾಡಿದ್ದೀವಿ. ಸೊ ಅದು ಕೂಡ ರನ್ನಿಂಗಲ್ಲಿದೆ. ಅದರಲ್ಲಿ ಹಾರ್ಡ್ವೇರ್ ಐಟಮ್ ಕಂಪ್ಲೀಟಾಗಿ ನಾವು ಇಂಪೋರ್ಟ್ ಮಾಡ್ತಾಯಿದ್ದೀನಿ. ಸೊ ಹೋಲ್ಸೇಲಾಗಿ ಅದು ಕೂಡ ನಡೀತಾ ಇದೆ. ಸೊ ನಾವು 4 ಜನನೇ ಅಣ್ಣ ತಮ್ಮ ಅವರು. ನಮ್ಮ ಹೆಸರು ಓಂ ಪ್ರಕಾಶ್ ಅಂತ, ದೇವರಾಮ್ ಸರು, ರಾಜೇಶ್ ಸರು, ಕೆಲಸ್ ಸರು. ಸೊ ನಮ್ಮದು ಫ್ಯಾಮಿಲಿ ಬಿಸ್ನೆಸ್ಸು. ನಾವು ಎಲ್ಲ ಸರಿ ಇದು ಒಟ್ಟಿಗೆ ಈ ಬಿಸ್ನೆಸ್ನ ನಡೆಸ್ತಾ ಇದ್ದೀನಿ. ಸೊ ನಮ್ಮದು ಕಸ್ಟಮರ್ ಬೇಸ್ ಹೆಂಗೆ ಅಂದರೆ ಟೋಟಲಿ ಬಿಲ್ಡರ್ಸ್ ಇದ್ದಾರೆ. ಆಲ್ ದೊಡ್ಡ ಟೋಟಲ್ ಬಿಗ್ ಬಿಲ್ಡರ್ಸ್ ಲೈಕ್ ಆದರ್ಸು, ನಂಬ್ಯಾಡ್ ಬಿಲ್ಡರ್ಸು, ಬ್ರಿಗೇಡು. ಸೊ ಆ ಥರ ಎಲ್ಲ ಈ ಥರ ಮೋರ್ ದ್ಯಾನ್ 50-60 ಬಿಲ್ಡರ್ಸ್ ಜೊತೆಗೆ ನಾವು ಟೈಪ್ ಆಗಿದ್ದೀವಿ. ಆಮೇಲೆ ಸುಮಾರು ಆರ್ಕಿಟೆಕ್ಟ್ಸು ಇದ್ದಾರೆ. ಮೋರ್ ದ್ಯಾನ್ 100-150 ಆಗೋರಿಗೆ ಆರ್ಕಿಟೆಕ್ಟ್ಸ್ ಇದ್ದಾರೆ, ಕಾಂಟ್ರಾಕ್ಟರ್ಸು, ಬಿಲ್ಡರ್ಸು, ಪ್ಲಂಬರ್ ಸಪೋರ್ಟ್ಸು, ಎಲ್ಲ ಕಸ್ಟಮರ್ದು ಸಪೋರ್ಟು ಚೆನ್ನಾಗಿದೆ. ಸೊ ನಾವು ಟಿಲ್ ಡೇಟ್ ಅವ್ರಿಗೆ ನಾವು ಚೆನ್ನಾಗೇ ಮಾಡ್ಕೊಂಡು ಹೋಗ್ತಾಯಿದ್ದೀವಿ ಅವ್ರ ಸಪೋರ್ಟಿಂದ. ಸೊ ಇನ್ನೂ ಮುಂದೆ ಅವ್ರ ಸಪೋರ್ಟು ನಮಗೆ ಕಂಟಿನ್ಯೂ ಬೇಕಾಗತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ಲ ಕಂಪನಿಯವರು ಕೂಡ ಧನ್ಯವಾದಗಳು. ಯಾಕೆಂದರೆ ನಮಗೆ ಎಲ್ಲ ಕಂಪನಿಯವರು ಭಾಳ ಸಪೋರ್ಟ್ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಆಲ್ ಆಫ್ ಯು. ಗುಡ್ ಆಫ್ಟರ್ನೂನ್ ಆಲ್ ದೈಸ್, ವೆರಿ ಗುಡ್, ಥ್ಯಾಂಕ್ ಯು. ಸೊ ಇವಾಗ ನಾವು ಬೆಂಗಳೂರಿಗೆ 95-96ಗೆ ಬಂದಿದ್ದೀವಿ. 95-96ಇಂದ ನಾವೊಂದು ಬಿಸ್ನೆಸ್ಸು ಸ್ಟಾರ್ಟ್ ಮಾಡಿದ್ದೀನಿ. ಚಿಕ್ಕದಾಗಿ ಒಂದು ಬಿಸ್ನೆಸ್ಸಿಂದ ನ್ಯೂ ಮಾತಾಜಿ ಹಾರ್ಡ್ವೇರು ಚಿಕ್ಕ ಶೋರೂಮಿಂದ ಓಪನ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಲೆವೆಲಿಂದ ನಾವು ಇಲ್ಲಿ ಸನಿ ವರ್ಲ್ಡ್ ಅಂತ ಹೇಳ್ಕೊಂಡು ಮಾಡಿದ್ದೀನಿ. ಸೊ ನಾವು 4 ಜನ ಬ್ರದರು ಫುಲ್ ಟೀಮು ನೋಡಿಕೊಂಡು ನಾವು ಒಂದು ಒಳ್ಳೆ ಶೋರೂಮ್ ಮಾಡಬೇಕಂತ ಮನಸ್ಸು ಮಾಡಿದ್ದೀನಿ. ಹೌದು ಸರ್. ಈಗ ಏನಂದರೆ ಎಲ್ಲ ಆಫರ್ ಎಲ್ಲ ಇದೆ, ಆಲ್ರೆಡಿ ಎಲ್ಲ ಆಫರ್ ಎಲ್ಲ ಮಾಡ್ಕೊಂಡಿದ್ದೀವಿ. ಕ್ಯಾಟ್ಲಾಗ್ ಎಲ್ಲ ಇದೆ. ಸೊ ಕ್ಯಾಟ್ಲಾಗ್ನಲ್ಲಿ 30%, 40%, 45% ಈ ಥರ ಎಲ್ಲ ಆಫರ್ ಕೂಡ ಇದೆ. ಸೊ ಅದನ್ನೇ ಬಂದುಬಿಟ್ರೆ ನಮ್ಮದು 25ನೇ ವರ್ಷ ಇವಾಗ. ಸೊ ನಾವು 25 ಇಯರ್ಸ್ ಆಲ್ರೆಡಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಮೋರ್ ದೆನ್ 25 ಇಯರ್ಸ್ ಆಗೋಯಿತು. ಸೊ ಇವತ್ತು ನಾವು ಒಂದು ಸ್ಪೆಷಲಾಗಿ ಪ್ರೋಗ್ರಾಮ್ ಇಟ್ಬೇಕಂತ ಹೇಳ್ಕೊಂಡು ಪ್ಲಾನ್ ಮಾಡಿದ್ದೀನಿ. ಸೊ ಅದರಿಂದ ಬಂದುಬಿಟ್ಟು ಇವಾಗ ಒಂದು 25 ಇಯರ್ಸ್ಗೆ ಒಂದು ಪ್ಲಾನ್ ಮಾಡಿಕೊಂಡು ಒಂದು ಫಂಕ್ಷನಾಗಿ ಇಡಬೇಕು ಹೇಳ್ಕೊಂಡು ಪ್ಲಾನ್ ಮಾಡಿದ್ದೀನಿ. ಸೊ ಇದು ಬಂದುಬಿಟ್ಟು ನಾವು ಸ್ಟಾರ್ಟಿಂಗಿಂದ ಬಿಸ್ನೆಸ್ನೇ ನಿಮ್ಮ ಎಲ್ಲರೂ ಆಶೀರ್ವಾದದಿಂದ
ಇಲ್ಲಿ ಗಂಟ ಗ್ರೋತ್ ಮಾಡ್ಕೊಂಡು ಬಂದಿದ್ದೀವಿ. ಸೊ ನಿಮ್ಮ ಎಲ್ರಿಗೂ ಆಶೀರ್ವಾದ ಹೆಂಗೆ ಜೊತೆಲಿ ಇದೆಯೇ ಅದೇ ಥರ ಕಂಟಿನ್ಯೂ ಆಗಿ ನಮ್ಮ ಜೊತೆಲಿ ಇರಬೇಕು. ಸೊ ಅದರಿಂದ ಥ್ಯಾಂಕ್ ಯು ಸೋ ಮಚ್.